ಜೈ ಭಾರತ್, ವಂದೇ ಮಾತರಂ. ರಷ್ಯಾ ಮಾಡಿದ ಒಂದು ತಪ್ಪಿನಿಂದಾಗಿ ಭಾರತದ ಡಿಫೆನ್ಸ್ ಕ್ಷೇತ್ರಕ್ಕೆ ತುಂಬ ಲಾಭವಾಗಿದೆ. ಅಜರ್ಬೈಜಾನ್ ಅರ್ಮೇನಿಯಾ ಯುದ್ಧದಲ್ಲಿ ರಷ್ಯಾ ಅರ್ಮೇನಿಯಾಗೆ ಕೈಕೊಟ್ಟಿತ್ತು. ಅರ್ಮೇನಿಯಾದ ಬಳಿ ರಷ್ಯಾದ ಶಸ್ತ್ರಾಸ್ತ್ರಗಳು ಕೂಡ ಇದ್ದರೂ ಕೂಡ ಆ ಯುದ್ಧದ ಸಂದರ್ಭದಲ್ಲಿ ಅದು ಕೈಕೊಟ್ಟಿತು. ಯುದ್ಧದ ಸಂದರ್ಭದಲ್ಲಿ ಅರ್ಮೇನಿಯಾಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಆ ಸಂದರ್ಭದಲ್ಲೂ ಕೂಡ ಕೈಕೊಟ್ಟಿತ್ತು. ಇದರಿಂದಾಗಿ ಅರ್ಮೇನಿಯಾ ಕೆಲವು ಭಾಗಗಳನ್ನು ಕೂಡ ಕಳೆದುಕೊಂಡಿತ್ತು. ಅಜರ್ಬೈಜಾನ್ ವಿರುದ್ಧ ಸೋಲೊಪ್ಪುವಾಗೆ ಆಯಿತು. ಆಗ ಅರ್ಮೇನಿಯಾ ಎನಿಸಿದೇನೆಂದರೆ ಇನ್ನು ಮುಂದೆ ರಷ್ಯಾವನ್ನು ನಂಬಲು ಸಾಧ್ಯವಿಲ್ಲ, ಅವರಿಗೆ ಒಂದು ನಂಬಿಕೆಯ ಪಾರ್ಟ್ನರ್ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನಾಯ್ತಂದರೆ ಅಜರ್ಬೈಜಾನ್, ಟರ್ಕಿ, ಪಾಕಿಸ್ತಾನ ಈ 3 ರಾಷ್ಟ್ರಗಳು ಮಿತ್ರರಾದರು. ಅಜರ್ಬೈಜಾನ್ ಆ ಸಂದರ್ಭದಲ್ಲಿ ಭಾರತದ ಆಂತರಿಕ ವಿಚಾರವಾದ ಕಾಶ್ಮೀರವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೇಳಲು ಪ್ರಾರಂಭಿಸಿತು. ಭಾರತ ವಾರ್ನಿಂಗ್ ಕೊಟ್ಟರೂ ಕೂಡ ಸುಮ್ಮನಾಗಲಿಲ್ಲ. ಈ ಕಡೆ ಅರ್ಮೇನಿಯಾಗೂ ಕೂಡ ಒಂದು ನಂಬಿಕೆಯ ಪಾರ್ಟ್ನರ್ ಬೇಕಿತ್ತು. ಆಗ ಅರ್ಮೇನಿಯಾಗೆ ಸಿಕ್ಕಿದೆ ಭಾರತ. ಭಾರತ ತನ್ನ ಮಿತ್ರ ರಾಷ್ಟ್ರಗಳ ಜೊತೆ ಸಂಬಂಧ ಚೆನ್ನಾಗಿ ಇಟ್ಟುಕೊಂಡಿದೆ. ಇನ್ನು ವಿಯೆಟ್ನಾಂ, ಫಿಲಿಪೀನ್ಸ್ ಹೀಗೆ ಕೆಲವೊಂದು ಆ ಭಾಗದ ರಾಷ್ಟ್ರಗಳಿಗೆ ಭಾರತ ವೆಪನ್ಸ್ಗಳನ್ನು ಕೂಡ ನೀಡುತ್ತೆ, ಅದು ಕೂಡ ಚೈನಾವನ್ನು ಕೌಂಟರ್ ಕೊಡಲು. ಹೀಗೆ ಭಾರತ ಸಣ್ಣ ಪುಟ್ಟ ರಾಷ್ಟ್ರಗಳಿಗೂ ಕೂಡ ಸಹಾಯ ಮಾಡ್ತಾ ಬಂದಿದೆ. ಈ ಕಡೆ ಅರ್ಮೇನಿಯಾ ಕೂಡ ಯೋಚಿಸಿತು ಭಾರತ ನಮಗೆ ಸಹಾಯ ಮಾಡ್ಬೋದು ಅಂತ. ಅಲ್ಲಿಂದ ಭಾರತ ಹಾಗೂ ಅರ್ಮೇನಿಯಾ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತಾ ಹೋಯಿತು. ಅಲ್ಲಿಂದ ಅರ್ಮೇನಿಯಾ ಭಾರತದಿಂದ ಇನ್ನಷ್ಟು ಯುದ್ಧ ಸಾಮಗ್ರಿಗಳನ್ನು ಖರೀದಿಸಿತು. ಪಿನಾಕ್ಕ ರಾಕೆಟ್ ಲಾಂಚರ್ ಸಿಸ್ಟಮ್ ಇರ್ಬೋದು, ಆ್ಯಂಟಿಡ್ರೋನ್ ಸಿಸ್ಟಮ್ ಇರ್ಬೋದು, ಇನ್ನೊಂದು ಶಸ್ತ್ರಾಸ್ತ್ರಗಳನ್ನು ಪತ್ತೆ ಹಚ್ಚುವ ರಡಾರ್ ಇರ್ಬೋದು. ಹೀಗೆ ಕೆಲವು ಘಾತಕ ಆಯುಧಗಳನ್ನು ಭಾರತ ಅರ್ಮೇನಿಯಾಕ್ಕೂ ಕೂಡ ನೀಡಿದೆ. ಈಗ ಅರ್ಮೇನಿಯಾ ಭಾರತದ ಹಾವಿಟ್ಜರ್ ಮೇಲೆ ಕಣ್ಣಿಟ್ಟಿದೆ. ಭಾರತದ ಹಾವಿಟ್ಜರ್ ಅನ್ನು ಪರ್ಚೇಸ್ ಮಾಡಲು ಮುಂದಾಗಿದೆ. 155 mm ಬ್ಯಾರೆಲ್ನ ಟ್ರಜನ್ ಎಂಬ ಹಾವಿಟ್ಜರ್ ಅನ್ನು ಅರ್ಮೇನಿಯಾ ಪರ್ಚೇಸ್ ಮಾಡಿದೆ. ಈ ಡೀಲ್ ಕೂಡ ತುಂಬ ಮೊತ್ತದಾಗಿದೆ. ಇನ್ನು 2025 ಆರಂಭವು ಭಾರತಕ್ಕೆ ಒಂದು ಶುಭ ಆರಂಭ ಅಂತಲೇ ಹೇಳ್ಬೋದು. ಇನ್ನು ಈ ಹಾವಿಟ್ಜರ್ನ ವಿಶೇಷತೆ ಏನೆಂದರೆ ಈ ಹಾವಿಟ್ಜರ್ ಅನ್ನು 2 ರಾಷ್ಟ್ರಗಳು ಸೇರಿ ತಯಾರಿಸಿದರು, ಅದು ಕೂಡ ಭಾರತ ಹಾಗೂ ಫ್ರಾನ್ಸ್. 80 ಪಾಲು ಭಾರತದಿದ್ದರೆ ಒಂದು 20 ಪಾಲು ಫ್ರಾನ್ಸ್ ಇದ್ದಿದೆ. ಇನ್ನು ಅರ್ಮೇನಿಯಾಗೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ತಕರಾರಿಲ್ಲ, ಯಾಕೆಂದರೆ ಈ 2 ರಾಷ್ಟ್ರಗಳ ಮಿತ್ರ ರಾಷ್ಟ್ರನೂ ಹೌದು. ಇನ್ನು ಅರ್ಮೇನಿಯಾಕ್ಕೆ ಆ ಕಡೆಯಿಂದ ಫ್ರಾನ್ಸಿನಿಂದಲೂ ಕೆಲವೊಂದು ವೆಪನ್ ಕೊಟ್ಟಿದ್ದಾರೆ. ಈ ಗ್ರೌಂಡ್ ವಿಭಾಗಗಳಲ್ಲಿ ಎದುರಾಳಿಗಳ ಮೇಲೆ ದಾಳಿ ನಡೆಸಲು ಈ ಹಾವಿಟ್ಜರ್ಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ಬೆಟ್ಟದ ಮೇಲಿರುವ ಎದುರಾಳಿಗಳನ್ನು ಕೂಡ ಹೊಡೆದುರುಳಿಸಬಹುದು. ಇದು ಅತ್ಯುತ್ತಮ ಟೆಕ್ನಾಲಜಿ ಹೊಂದಿರುವ ಹಾವಿಟ್ಜರ್ ಆಗಿದೆ. ಈ ಕಡೆಯಿಂದಾಗಿ ಭಾರತ, ಅರ್ಮೇನಿಯಾ, ಫ್ರಾನ್ಸ್ ಈ 3 ರಾಷ್ಟ್ರಗಳು ಒಟ್ಟಾಗಿ ಅಜರ್ಬೈಜಾನ್ಗೆ ಟಕ್ಕರ್ ಕೊಟ್ಟಿದೆ. ಮೊದಮೊದಲು ಭಾರತದ ಆಯುಧಗಳನ್ನು ಹೀಯಾಳಿಸುತ್ತಿದ್ದ ಈ ಅಜರ್ಬೈಜಾನ್ ಈಗ ಭಾರತದ ಮಿತ್ರ ರಾಷ್ಟ್ರದ ಬಳಿ ಮನವಿ ಮಾಡುತ್ತಿದೆ, ಅರ್ಮೇನಿಯಾಕ್ಕೆ ವೆಪನ್ಗಳನ್ನು ಕೊಡಬೇಡಿ, ಅದಕ್ಕಿಂತ ಹೆಚ್ಚಿನ ಪಟ್ಟು ಹಣ ಕೊಟ್ಟು ನಾವು ಖರೀದಿಸುತ್ತೇವೆ ಅಂತ ಅಜರ್ಬೈಜಾನ್ ಹೇಳಿತು. ಅದು ಕೂಡ ಭಾರತಕ್ಕೆ ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ. ಅಂದರೆ ಆ ರಾಷ್ಟ್ರ ಭಾರತಕ್ಕೂ ಮಿತ್ರ ರಾಷ್ಟ್ರ ಹಾಗೂ ಅಜರ್ಬೈಜಾನ್ಗೂ ಮಿತ್ರ ರಾಷ್ಟ್ರ. ನನಗೆ ಅನುಮಾನ ಇದೆ ಆ ರಾಷ್ಟ್ರ ಇಸ್ರೇಲ್ ಆಗಿರ್ಬೋದು ಅಂತ, ಯಾಕೆಂದರೆ ಇಸ್ರೇಲ್ ಭಾರತದ ಮಿತ್ರನೂ ಹೌದು. ಆ ಕಡೆ ಅಜರ್ಬೈಜಾನ್ಗೂ ಕೂಡ ಇಸ್ರೇಲ್ ವೆಪನ್ಸ್ ನೀಡುತ್ತೆ, ಹೀಗಾಗಿ ಇಸ್ರೇಲ್ ಆಗಿರಬಹುದು. ಯಾವ ರಾಷ್ಟ್ರ ಅಂತ ಅವರು ಕೂಡ ಬಹಿರಂಗಪಡಿಸಿಲ್ಲ. ಓಕೆ, ಅದೇ ಏನೇ ಇರಲಿ. ಇನ್ನು ಈ ವಿಚಾರಕ್ಕೂ ಕೂಡ ಭಾರತ ಉತ್ತರ ಕೊಟ್ಟಿದೆ, ನೀವು ಏನೇ ಇದ್ರೂ ನಮ್ಮ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ, 3ನೇ ರಾಷ್ಟ್ರ ಜೊತೆ ಮಾತಾಡಬೇಡಿ ಅಂತ. ಈ ಅಜರ್ಬೈಜಾನ್ನ ಈ ಮನವಿ ಏನಿದೆ ಅದನ್ನು ಭಾರತ ತಿರಸ್ಕರಿಸಿದೆ. ಭಾರತದ ಈ ಗುಣ ಇದೆಯಲ್ಲ ಅರ್ಮೇನಿಯಾಕ್ಕೆ ಇನ್ನಷ್ಟು ಖುಷಿ ಕೊಟ್ಟಿದೆ. ಹಣ ಕೊಟ್ಟರೆ ಸಾಕು, ಬದಲಾಗುವ ಈ ಕಾಲದಲ್ಲಿ ಭಾರತ ಮಾತ್ರ ತನ್ನ ಮಿತ್ರನ ಕೈ ಬಿಡಲಿಲ್ಲ ಅಂತ.